ಆಕಸ್ಮಿಕವಾಗಿ ವಿದ್ಯುತ್ ಪ್ರವಹಿಸಿ ಪವರ್ ಮ್ಯಾನ್ ರಾಹುಲ್ ಪಾಟೀಲ್ ಮೃತಪಟ್ಟ ಘಟನೆ ಬೆಳಗಾವಿಯ ಎಳ್ಳೂರು ಗ್ರಾಮದಲ್ಲಿ ನಡೆದಿದೆ. ಐಪಿ ರೀಡಿಂಗ್ ತರಲು ಹೋಗಿದ್ದ ರಾಹುಲ್ ಟಿಪಿ ಬಾಕ್ಸ್ನಲ್ಲಿ ವಿದ್ಯುತ್ ಪ್ರವಹಿಸಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಕಳೆದ 6 ತಿಂಗಳ ಹಿಂದಷ್ಟೇ ತಂದೆಯಾದ ಖುಷಿಯಲ್ಲಿದ್ದ ರಾಹುಲ್ ಐಪಿ ರೀಡಿಂಗ್ ಉಸ್ತುವಾರಿ ನಿರ್ಲಕ್ಷ್ಯದಿಂದಲೇ ಸಾವಾಗಿರುವ ಆರೋಪ ಕುಟುಂಬಸ್ಥರು ಮಾಡಿದ್ದಾರೆ. ಐಪಿ ಸೆಟ್ ಉಸ್ತುವಾರಿ ಮೇಲೆ ಕೇಸ್ ದಾಖಲಿಸಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ರಾಹುಲ್ ಪಾಟೀಲ್ ಅವರು ರೀಡಿಂಗ್ ತೊಗೊಳಕ್ಕೆ ಹೋಗಿದ್ರು ಸರ್. ಇವತ್ತು 1ನೇ ತಾರೀಕಿಗೆ ನಮ್ಮಲ್ಲಿ ಏನಿರ್ತದೆ ಪಂಪ್ ಸೆಟ್ಟು, ಐ ಪಿ ಸೆಟ್ ರೀಡಿಂಗ, ಸ್ಟ್ರೀಟ್ ಲೈಟು, ವಾಟರ್ ಸಪ್ಲೈ ರೀಡಿಂಗ್ ತೊಗೊತಿರ್ತೀವಿ. ಸೊ ಅವ್ನು ಬೆಳಗ್ಗೆ 8 ಗಂಟೆಗೆ ಆ್ಯಸ್ ಯೂಸ್ವಲ್ 1ನೇ ತಾರೀಕು ಇರೋದ್ರಿಂದ ರೀಡಿಂಗ್ ಹೋಗಿದ್ದಾನೆ. ರೀಡಿಂಗ್ ಹೋದಾಗ ಅಲ್ಲಿ ಹಸಿ ಇರೋದ್ರಿಂದ ಏನು ಮಾಡ್ಯಾನ, ಅವನು ಚಪ್ಪಲ್ ತೆಗೆದು ಒಳಗೆ ಹೋಗಿದ್ದಾನೆ ಅವನು ಪೆನಲ್ ಬೋರ್ಡ್ ಹತ್ರ. ಸೊ ಅಲ್ಲಿ ಹೋಗಿ ಅವನು ರಿಟರ್ನ್ ಕೈಯಿಂದ ಹೊಡೆದ್ರು ಏನಾಗಿದೆ, ಅದು ಹಸಿ ಇರೋದ್ರಿಂದ ಅರ್ಥಾಗಿ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಸರ್. ಈಗ ಯಾರು ನಿರ್ಲಕ್ಷ್ಯ ಸರ್? ಅವನು ನಿರ್ಲಕ್ಷ್ಯ ಅಲ್ಲ, ಇದು ನಿರ್ಲಕ್ಷ್ಯದ ಅನ್ನ ಬರಲ್ಲ ಸರ್. ಮಳೆ ಇರೋದ್ರಿಂದ ಇನ್ಸಿಡೆಂಟ್ ಆಗಿದೆ. ಸುಮಾರು ಅವ 7 ವರ್ಷದಿಂದ ರೀಡಿಂಗ್ ಮಾಡ್ತಾಯಿದ್ದಾನೆ. ಅವೇನೇನು ಹೊಸವೇನೂ ಅಲ್ಲ. ಸೊ 7 ವರ್ಷದಿಂದ ಅದೇ ಏರಿಯಾದಲ್ಲಿ ರೀಡಿಂಗ್ ಮಾಡ್ತಾಯಿದ್ದಾನೆ. ಅದು ಟೈಮ್ ಈಗ ಅದು ಅವನು ಹೋದಾಗ ಚಪ್ಪಲ್ ಇದ್ದಿದ್ದರೆ ಹಸಿ ಇರೋದ್ರಿಂದ ಇದು ಅರ್ಥ ಆಗಿರ್ತದೆ. ಸೊ ಸರ್ವಿಸ್ ವೈರ್ ಎಲ್ಲ ಆಗಲಿ, ಪೆನಲ್ ಆಗಲಿ, ರೈತರನ್ನು ಸರಿಯಾಗಿ ಇಟ್ಕೋಬೇಕಾಗ್ತದೆ. ಇವು ರೀಡಿಂಗ್ ಹೋದಾಗ ಏನೂ ಗೊತ್ತಾಗಲ್ಲ. ಕರೆಂಟ್ ಅಂತೂ ಯಾರಿಗೂ ಕಣ್ಣಿಗೆ ಕಾಣಲ್ಲ. ಸೊ ಅವ್ನ ಕೈಯಾಗ ಟೆಸ್ಟರ್ ಹಿಡಿದು ಚೆಕ್ ಮಾಡಕತ್ತ. ನಾವು ಟೆಸ್ಟರ್ ಹಿಡಿದು ಮೋಸ್ಟ್ಲಿ ಇನ್ನೊಂದು ಕೈಯಲ್ಲೋ ಟಚ್ ಆಗಿದೆ ಅವ್ನಿಗೆ. ಚೆಕ್ ಮಾಡಿ ಅವನಿಗೆ ಪ್ರಿಕಾಷನ್ ತೊಗೊಂಡು ಮಾಡೋಕ್ಕೆ ಹೋಗಿದ್ದಾನೆ. ಆದರೂ ಆ ಘಟನೆ ನಡೆದಿದೆ. ಐ ಪಿ ರೀಡಿಂಗ್ ಉಸ್ತುವಾರಿ ಯಾರಿದ್ರು ಸರ್? ಅವ್ರದ್ದು ಅವರೇ ಮಾಡ್ತಾರೆ. ಅಲ್ಲ, ಅವರೇ ಇದ್ರು, ಬೇರೆದವ್ರು ಇದ್ರು? ಅವರೇ ಅವನೇ ರೀಡಿಂಗ್ ಮಾಡ್ತಾಯಿದ್ದಾನೆ. ಸುಮಾರು 7 ವರ್ಷದಿಂದ ಅವ್ನು ರೀಡಿಂಗ್ ಮಾಡ್ತಾಯಿದ್ದಾನೆ. ಅವು ಏರಿಯಾನೂ ಎಲ್ಲ ಗೊತ್ತು ಅವನಿಗೆ. ಅದೇ ಏರಿಯಾದಲ್ಲಿ ಕೆಲಸ ಮಾಡಿದ್ದಾನೆ. ಈ ಮದುವೆ ಇದು ಆಗಿತ್ತಾ? ಎಷ್ಟು ಜನ ಮಕ್ಕಳು? ಮದುವೆ ಆಗಿದೆ ಸರ್. ಅವ್ನಿಗೆ 1 ಮಗು ಇದೆ. ಎಲ್ಲ 5 ತಿಂಗಳ ಮಗು ಇದೆ. ಮೊನ್ನೆ ಅದು ಫಂಕ್ಷನ್ ಮಾಡಿದ್ರು ಅವರು, ನಾಮಕರಣ. 5 ತಿಂಗಳ ಮಗು ಇದೆ ಸರ್. ಫ್ಯಾಮಿಲಿನೇ ಅವರಿಗೆಲ್ಲ ಇರ್ತದೆ. ಈಗ ಅವ್ರು ನಂಬ್ಕೊಂಡಿರ್ತಿದ್ರು. ಈಗ ಅವರು ಮನೆ ಮನುಷ್ಯನೇ ಹೋದ, ಏನಿತ್ತು ಸರ್ಕಾರದ ವತಿಯಿಂದ ನಿಮ್ಮ ಪರಿಹಾರ ಕೊಡ್ತೀವಿ ಸರ್ ಅವ್ರಿಗೆ. ಅವ್ರ ಕಾಂಪೆನ್ಸೇಟರಿ ಗ್ರೌಂಡ್ ಮೇಲೆ ಅಪಾರ್ಟ್ಮೆಂಟು ಆಗ್ತದೆ. ಈಗ ಆಗಿದೆ ಘಟನೆ, ಅದು ಆಗಬಾರ್ದಂಥ ಘಟನೆ ಆಗಿದೆ. ಇದು ತುಂಬಲಾರದ ನಷ್ಟ. ಆದರೂ ಏನು ನಮ್ಮದು ಪ್ರೊಸೀಜರ್ ಇದೆ, ಪ್ರೊಸೀಜರ್ ಪ್ರಕಾರ ಅವ್ರಿಗೆ ಕಾಂಪೆನ್ಸೇಷನ್ ಆಗಲಿ, ಕಾಂಪೆನ್ಸೇಷನ್ ಗ್ರೌಂಡ್ ಮೇಲೆ ಅವ್ರ ಮಿಸ್ಸಸ್ಗೆ ಜಾಬು ಬರ್ತದೆ. ಯಾರು ನಿರ್ಲಕ್ಷ್ಯವೂ ಇಲ್ಲ ಇದರಲ್ಲಿ? ಯಾರು ನಿರ್ಲಕ್ಷ್ಯ ಇಲ್ಲ. ಅವ್ರು ರೀಡಿಂಗ್ ಮಾಡ್ತಾಯಿದ್ದಾನೆ. ಇನ್ನೂ ಏನು LC ತೊಗೊಂಡು ಹತ್ತುವಂತಲ್ಲ, ಸಪ್ಲೈ ಇದ್ದಾಗಲೇ ನಾವು ರೀಡಿಂಗ್ ತೊಗೋಬೇಕು. ಸುಮಾರು ನಮ್ಮಲ್ಲಿ 27 ಜನ ರೀಡಿಂಗ್ ಮಾಡ್ತಾಯಿದ್ದಾರೆ. ಸೊ ಎಲ್ಲರೂ ಹೋಗಿದ್ದಾರೆ ರೀಡಿಂಗ್ ಮಾಡಲಿಕ್ಕೆ. ಮತ್ತು ಅವನೇನು ಹೊಸಬನೂ ಅಲ್ಲ. ಸುಮಾರು 7 ವರ್ಷದಿಂದ ರೀಡಿಂಗ್ ಮಾಡ್ತಾಯಿದ್ದೆ. ನಿಮ್ಮ ಹೆಸರು ಡೆಸಿಗ್ನೇಷನ್? ನಾನು ಸಂಜೀವ್ ಕುಮಾರ್ ಸುಕ್ಸಾರೆ, AEE CST2 ಬೆಳಗಾವಿ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.